Hi friends, welcome to my YouTube channel. ಎಲ್ಲರಿಗೂ ನಮಸ್ಕಾರ. Today we are going to our ಹೆಮ್ಮೆಯ ಚಿನ್ನಸ್ವಾಮಿ ಸ್ಟೇಡಿಯಂ ವಿತ್ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಜೊತೆ ಹೊಂಟಿದ್ದೀನಿ, ಇಂಜಿನಿಯರಿಂಗ್ ಸ್ಟೂಡೆಂಟ್. ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ ಹೆಂಗಿದೆ ಸ್ಟೇಡಿಯಂ. ಇವತ್ತು ಇಂಡಿಯಾ ವರ್ಸಸ್ ಮತ್ತು ಸೌತ್ ಆಫ್ರಿಕಾ ವುಮೆನ್ಸ್ ಮ್ಯಾಚ್ ಇದೆ. ಅಲ್ಲಿ ಹೋಗಿ ಅವರಾಯ್ತು, ಇನ್ನಾದರೂ ಟ್ರೈನ್ ಹೋಗ್ತಿಲ್ಲ, ತುಂಬ ಬಿಸಿಲಿದೆ. ಸ್ಟೇಡಿಯಂಗೆ ಹೋಗಬೇಕು, ಇನ್ನು ಟಿಫಿನ್ ಮಾಡಿಲ್ಲ ಯಾರು. ಹೊಂಟಿವಿ, ಟ್ರೈನ್ ಬೇರೆ ಭಾಳ ಹೊತ್ತು ನಿಂತುಬಿಟ್ಟಿದೆ, ಆಗ್ಲಿಂದ ಹೋಗ್ತಿಲ್ಲ. ನೋಡಿ ನಮ್ಮ ಹುಡುಗರೆಲ್ಲ ತೆಳಗಿಳಿದು ಟೈಮ್ ಪಾಸ್ ಮಾಡ್ತಿದ್ದಾರೆ. ಎಲ್ಲ ಬಿಟ್ಟು ಇಲ್ಲಿ ಬಂದು ಬಾಗಿಲಲ್ಲಿ ನೇತಾಡ್ತಿದ್ದಾರೆ. ಇದೆಲ್ಲ ಇವರಿಗೆಲ್ಲ ಕಾಮನ್, ಇದು ನಮ್ಮ ಹುಡುಗರಿಗೆ ಬಾಗಿಲಲ್ಲಿ ನೇತಾಡೋದು. ಇನ್ನಲ್ಲಿ ನಿದ್ದೆ ಮಾಡೋಕ್ಕಲ್ಲೂ ಇಲ್ಲ. ಹಾಗಾಗಿ KR ಪುರಂಗೆ ಬಂದಿದ್ದೀವಿ. ಈಗ ಇಲ್ಲಿಂದ ಮೆಜೆಸ್ಟಿಕ್ಗೆ ಹೋಗಿ ಊಟ ಮಾಡಿಕೊಂಡು ಸ್ಟೇಡಿಯಂಗೆ ಹೋಗ್ತೀವಿ. ಇವತ್ತು ತುಂಬ ರಶ್ ಇದೆ. ಮೆಟ್ರೋ ಸ್ಟೇಷನ್ನು ಎಲ್ಲ ಬುಕ್ ಮಾಡ್ತಿದ್ದಾರೆ ಆನ್ಲೈನಲ್ಲಿ, ತುಂಬ ರಶ್ ಇದೆ. ಸ್ಟೇಷನಲ್ಲಿದ್ದೀವಿ, ಇನ್ನೂ ಟ್ರೈನ್ ಬಂದಿಲ್ಲ. ಎಲ್ಲರೂ ವೇಟ್ ಮಾಡ್ತಿದ್ದೀವಿ ಟ್ರೈನ್ಗೋಸ್ಕರ. ನೋಡಿ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರೂ ವೇಟ್ ಮಾಡ್ತಿದ್ದೀವಿ. ಬಂದಿದೆ, ಎಲ್ಲರೂ ಮೆಜೆಸ್ಟಿಕ್ಗೆ ಹತ್ತಿಕೊಳ್ತಿದ್ದಾರೆ. ಇವರೆಲ್ಲ ನಮ್ಮ ಹುಡುಗರು. ರಶ್ ಇದೆ, ಎಲ್ಲರೂ ಇಲ್ಲೇ ಅಕ್ಕಪಕ್ಕದಲ್ಲಿ ನಿಂತಿದ್ದಾರೆ. ಯಾಕೆ ನಾಚ್ಕೊಂತಿಲ್ಲ? ಊಟ ಮಾಡಿಕೊಂಡು ಈಗ ಸ್ಟೇಡಿಯಂ ಕಡೆ ಹೋಗ್ತಾ ಇದೀವಿ. ತುಂಬ ಲೇಟ್ ಆಗಿಬಿಟ್ಟಿದೆ. ನಮ್ಮ ಹುಡುಗರಲ್ಲಿ ಕಾಯ್ತಿದ್ದಾರೆ, ಎಲ್ಲರೂ ಬೈಕ್ ಬಂತಿದ್ದಾರೆ. ಇವಾಗ ಹೋಗಿ ಟಿಕೆಟ್ ಕೊಟ್ಟು ಹೋಗ್ಬೇಕು. ಹಿಂಗೆ ಹೋಗೋಕ್ಕೆ ಲೇಟ್ ಆಗಿದೆ. ಊಟ ಮಾಡ್ಕೊಂಡು ಎಲ್ಲರೂ ನಮ್ಮ ಹುಡುಗರು ಎಷ್ಟು ಫಾಸ್ಟ್ ಬರ್ತಿದ್ದಾರೆ ನೋಡಿ ಫ್ರೆಂಡ್ಸ್. ತುಂಬ ಲೇಟ್ ಆಗಿದೆ, ಎಲ್ಲರೂ ಬೇಗ ನಡ್ಕೊಂಡು ಬರ್ತಿದ್ದಾರೆ. ಹೋಗ್ತಿದ್ವಿ, ಒಂದು ಸ್ಟೇಡಿಯಂಗೆ ಬಂದೀವಿ. ತುಂಬ ಜನ ಇದ್ದಾರೆ ನೋಡಿ ಫ್ರೆಂಡ್ಸ್, ಭಾಳ ಜನ ಇನ್ನು ಹಿಂದೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಟ್ರೈನ್ ಕೂಡ ಸಿಕ್ಕಿಲ್ಲ, ಭಾಳ ಜನ. 7 ನಂಬರ್ ಗೇಟ್ ಹತ್ರ ಫುಲ್ ರಶ್ ಇದೆ ನೋಡಿ. ಇನ್ನು ಮ್ಯಾಚ್ ಸ್ಟಾರ್ಟ್ ಆಗಿದೆ, ಆದರೂ ಎಂಟ್ರಿ ಆಗಿಲ್ಲ. ಇನ್ನು ಹೊರಗಡೆ ಎಂಟ್ರಿ, ಇದು ಗೇಟ್ ನಂಬರ್ 7, ಇದರಲ್ಲಿ ಎಂಟ್ರಿ ಆಗಿದ್ದೀವಿ. ತುಂಬ ಜನ ಇದ್ದಾರೆ, ತುಂಬ ರಶ್ ಇದೆ. ಇನ್ನೂ ತುಂಬ ಜನ ಹೊರಗಡೆ ಇದ್ದಾರೆ. ಇನ್ನು ಎಂಟ್ರಿ ಎಲ್ಲ ಚೆಕ್ ಮಾಡಿ ಬಿಡ್ತಿದ್ದಾರೆ. ಒಳಗಡೆ ಚೆಕ್ ಮಾಡಿ ಬಿಡ್ತಾರೆ. ಇವರೆಲ್ಲ ನಮ್ಮ ಹುಡುಗರು, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಸ್ಟೇಡಿಯಂ ಹೊರಗಡೆ ನಿಮಗೆ ತಿನ್ನಲಿಕ್ಕೆ ಫ್ರೂಟ್ಸ್ ಇದೆ, ಮತ್ತು ಎಲ್ಲನೂ ಸಿಗುತ್ತೆ. ಈಗ ಸಮೋಸ ಮತ್ತು ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ ಹೊರಗಡೆ. ರಾಹುಲಣ್ಣ ಫೋನ್ಪೇ ವರ್ಕ್ ಆಗ್ತಿಲ್ಲ. ಯಾಕೆ ವರ್ಕ್ ಆಗ್ತಿಲ್ಲ ಅಣ್ಣ ಫೋನ್ಪೇ? ಅವರು ಸ್ಕ್ಯಾನರ್ ಕರೆಕ್ಟ್ ಇಲ್ಲ, ಸ್ಕ್ಯಾನ್ ಆಗ್ತಿಲ್ಲ. ಓಕೆ ಫ್ರೆಂಡ್ಸ್, ನಿಮಗೆ ಬ್ಯಾಟಿಂಗ್ ತೋರಿಸ್ತೀವಿ. ಆಮೇಲೆ ಕವರ್ಸ್ ತೆಗ್ದಿದ್ದಾರೆ ಫ್ರೆಂಡ್ಸ್, ಮಳೆ ನಿಂತಿದೆ. ಈಗ ಬ್ಯಾಟಿಂಗ್ಗೆ ನಮ್ಮ ಇಂಡಿಯನ್ ವುಮೆನ್ಸ್ ಅವರು ಬರುತ್ತಿದ್ದಾರೆ. ಸೌತ್ ಆಫ್ರಿಕಾ ಬ್ಯಾಟಿಂಗ್ ಮಾಡಿ 215 ಟಾರ್ಗೆಟ್ ಕೊಟ್ಟಿದ್ದಾರೆ. ಈಗ ಇಂಡಿಯಾ ಬ್ಯಾಟ್ ಮಾಡಬೇಕು. ಮ್ಯಾಚ್ ಹೆಂಗಿತ್ತು, ಎಕ್ಸೈಟ್ಮೆಂಟ್ ಹೆಂಗಿತ್ತು, ಅಲ್ಲಿ ಹೆಂಗೆ ಎಂಜಾಯ್ ಮಾಡಿದ್ರಂತ? ಅಣ್ಣ ಹೆಂಗಿತ್ತು ಅಣ್ಣ ಮ್ಯಾಚ್? ಮಾತ್ರ 1 ನಂಬರ್ ಸೂಪರ್ ಮ್ಯಾಚ್. ಮ್ಯಾಚ್ ಬಗ್ಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಇಂಡಿಯಾ ಗೆಲ್ತು. ಸ್ವಲ್ಪ ಬೇಜಾರಾಗ್ತಂತೆ, ಸ್ಮಿತಿ ಅವರು 90ಗೆ ಔಟ್ ಆದರು. ಇವತ್ತು ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಅಂದರೆ ಇವತ್ತು ಟ್ರಿಬಲ್ ಸೆಂಚುರಿ ಬರುತ್ತೆ. ಓಕೆ ನಮ್ಮ ವಿಶ್ವ ನೆಕ್ಸ್ಟು ನಮ್ಮ ವಿಶ್ವ ವಿ ಮತ್ತು ಕಿರಣ್ ಕುಂತಿದ್ದಾರೆ. ಮ್ಯಾಚ್ ಹೆಂಗಿತ್ತು? ಫಸ್ಟ್ ಟೈಮ್ ಸ್ಟೇಡಿಯಂ ಹೋಗಿದ್ದು. ಮ್ಯಾಚ್ ಹೆಂಗಿತ್ತು? ಸ್ಮೃತಿ ಮಂದನ ಬಗ್ಗೆ ಒಂದು ಸ್ಮೃತಿ ಮಂದಮನ ಬಗ್ಗೆ ಒಂದು 2 ಮಾತು. ಭಾಳ ಬೇಜಾರಾಯ್ತು. ಓಕೆ ಅಭಿ ಏನಾಯ್ತು? ಚೆನ್ನಾಗಿತ್ತು. ಇಲ್ಲಿ ಈಗ ನಮ್ಮ ಹುಡುಗರು ಹೇಳ್ತಾರೆ. ದರ್ಶನ್ ಮ್ಯಾಚ್ ಹೆಂಗಿತ್ತಪ್ಪ? ಹೇಳಪ್ಪ, ಯಾರು ಹೇಳು ದರ್ಶನ್, ಕಮಾನ್. ಹೆಂಗಿತ್ತು ಮ್ಯಾಚ್ ಎಲ್ಲ ಚೆನ್ನಾಗಿತ್ತು, ಇಂಟ್ರೆಸ್ಟ್ ಬಂತು. ಫಸ್ಟ್ ಟೈಮ್ ಸ್ಟೇಡಿಯಂಗೆ ಹೋಗಿದ್ದು, ಎಕ್ಸೈಟ್ಮೆಂಟ್ ಎಲ್ಲ ಚೆನ್ನಾಗಿತ್ತ? ಓಕೆ ವೈಜಯಂತ್, ಮ್ಯಾಚ್ ಹೆಂಗಿತ್ತು? ಜೊತೆಗೆಲ್ಲ ಹೋಗಿದ್ದು. ಓ ಥ್ಯಾಂಕ್ ಯು. ಸುಮಿತ್ ಚೆನ್ನಾಗಿತ್ತ? ಹರ್ಷಿತ್ ಚೆನ್ನಾಗಿತ್ತ? ಪುನೀತ್ ಕೊಟ್ಟಿಲ್ಲ ನಾವು. ಫುಲ್ ಎಂಜಾಯ್. ಓಕೆ ಚೆನ್ನಾಗಿತ್ತು. ಹರ್ಷಿತ್ ಗೌಡ್ರೆ ಹೆಂಗಿತ್ತಪ್ಪ ಮ್ಯಾಚ್? ಹೆಂಗಿತ್ತು? ಹೇಳ ಮ್ಯಾಚ್ ಹೆಂಗಿತ್ತು? ಚೆನ್ನಾಗಿತ್ತ? ಅಷ್ಟೇನಾ? ಓಕೆ ಫ್ರೆಂಡ್ಸ್, ಓಕೆ ನಮ್ಮ ಹುಡುಗರು ಮ್ಯಾಚ್ ನೋಡಿ ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ. ಎಲ್ಲರೂ ಇಲ್ಲಿ ಸ್ವಲ್ಪ ಜನ ಕುಂತಿದ್ದಾರೆ. ಇವರು ಡಿವಾಸ್ ಫ್ಯಾನ್ ಇಲ್ಲಿ ಒಬ್ರು ಕುಂತಿದ್ದಾರೆ. ಇಲ್ಲಿ ನಮ್ಮ ಹುಡುಗರು ಮಲ್ಕೊಂಡಿದ್ದಾರೆ ನೋಡಿ, ಮಲ್ಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಮ್ಯಾಚ್ ನೋಡಿ ಇಲ್ಲಿ ನಮ್ಮ ಪ್ರಸನ್ನ, ನಮ್ಮ ಶಿವ್ ಕಣ್ಣು ಮುಚ್ಕೊಂಡು ಮಲ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಸ್ಕೈ ಅವರು ನಿಗೂಢವಾದ ನಿದ್ದೆಯಲ್ಲಿದ್ದಾರೆ.
ಆಗ ನಮ್ಮ ಭರತ್ ಕುಮಾರ್ ಅವರು ಏನೋ ಒಂದು ಯೋಚನೆ ಮಾಡುತ್ತಿದ್ದಾರೆ. ಕವಿತೆ ಸಾಂಗ್ ಕೇಳ್ಕೊಂತ ನಿದ್ದೆ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಗುರು ಬಸಣ್ಣ ಅವರು ಕಿವಿ ಮೇಲೆ ಕೈ ಇಟ್ಕೊಂಡು ಮಲ್ಕೊಂಡಿದ್ದಾರೆ. ಇವರು ನಮ್ಮ ಸಂತು ನೋಡಿ ಫುಲ್ ನಿದ್ದೆಯಲ್ಲಿದ್ದಾರೆ. ಎಲ್ಲರೂ ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ ಪಾಪ. ಮ್ಯಾಚ್ ನೋಡಿ ಊಟ ಮಾಡಿ ನಮ್ಮ ಮಾಂತು ನೋಡಿ ಏನೋ ರೀಲ್ಸ್ ನೋಡ್ಕೊಂಡು ಮಲ್ಕೊಂಡಿದ್ದಾನೆ. ಓಕೆ ಫ್ರೆಂಡ್ಸ್, ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಕ್ರೇಜ್ ಆಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು, ಹಾಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಸ್ಮೃತಿ ಮಂದನ್ ಅವರು 90ಗೆ ಔಟ್ ಆಗಿಬಿಟ್ರು. ಇನ್ನೊಂದು 10 ರನ್ ನೋಡಿದ್ರೆ ಹ್ಯಾಟ್ರಿಕ್ ಸೆಂಚುರಿ ಮಾಡ್ತಿದ್ರು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಹುಡುಗ ಲಾಸ್ಟಿಗೆ ಬಾಯ್ ಹೇಳ್ರಪ್ಪ ಬಾಯ್ಸ್. ಫಸ್ಟ್ ಯೂಟ್ಯೂಬ್ ಚಾನಲ್ ವಿಡಿಯೋ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ಫಾಲೋ ಮಾಡಿ. ನಮ್ಮ ಸೀನಿಯರ್ ಅಂತ ಹೇಳಿಸ್ಬೇಕು ಅಣ್ಣ. ಹೇಳಿ ಅಣ್ಣ, ಫಸ್ಟ್ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ, Support ಮಾಡಿ. ಬೆಳೆಸಿ. ಓಕೆ ಓಕೆ.